ಒಂದು ಕಡೆ ಇಲ್ಲಿ ಕರ್ನಾಟಕದಲ್ಲಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯ ಹೋರಾಟ, ಪಾದಯಾತ್ರೆಯ ಘೋಷಣೆ, ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ ಅನ್ನುವ ವದಂತಿ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ. ಇವತ್ತು ಬೆಳಗ್ಗೆ ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನು 75 ನಿಮಿಷಗಳ ಕಾಲ ಭೇಟಿಯಾದರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. 1.25 ಗಂಟೆ ಚರ್ಚೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಮೀಟಿಂಗ್ನಲ್ಲಿದ್ದರು. ನಾಗೇಂದ್ರ ಕ್ಯಾಬಿನೆಟ್ನಲ್ಲಿದ್ದರೆ ಬಿಜೆಪಿ ಅವರು ಪಾದಯಾತ್ರೆ ಮಾಡ್ತಾರೆ. ಕೋರ್ಟ್ನಲ್ಲಿ ಅಕಸ್ಮಾತ್ ಬೇಲ್ ಏನಾದರೂ ಕ್ಯಾನ್ಸಲ್ ಆದರೆ ನಾಗೇಂದ್ರ ಅರೆಸ್ಟ್ ಆಗಬಹುದು. ರಾಜೀನಾಮೆ ತಗೊಳ್ಳೋದು ಒಳ್ಳೆಯದು. ಒಂದಲ್ಲ ಎರಡಲ್ಲ 3 ಸಮಸ್ಯೆಗಳ ಬಗೆಹರಿತವೆ ಅಂತ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಹೇಳಿದ್ರಂತೆ. ಸಭೆಯ ನಂತರ ಹೊರಗೆ ಬಂದು ಮಾಧ್ಯಮದ ಜೊತೆ ಮಾತನಾಡಿದರು ಮುಖ್ಯಮಂತ್ರಿಗಳು. ನಾಗೇಂದ್ರ ಪಕ್ಷದ ಆಸ್ತಿ, ಬಿಜೆಪಿಯವರು ರಾಜಕಾರಣ ಮಾಡ್ತಿದ್ದಾರೆ. ಪಕ್ಷದ ಹಿತಕ್ಕಾಗಿ ನಾಗೇಂದ್ರ ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ ಅಂದ್ರು. ರಾಜೀನಾಮೆಯ ಸೂಚನೆನೇನಾಯಿತು? ವಿಪಕ್ಷಗಳ ಒತ್ತಡಕ್ಕೆ ಮಣಿಯುವ ಸಮಯ ಬಂದಿಲ್ಲ. ಎಸ್ಟಿ ಸ್ಥಾನಗಳನ್ನು ಹೆಚ್ಚು ನಾವು ಗೆದ್ದಿದ್ದೀವಿ ಅಂತ ಬಿಜೆಪಿ ಹಿಂಗ್ ಮಾಡ್ತಿದೆ. ಪಾದಯಾತ್ರೆ ಮಾಡುವವರನ್ನು ನಾವು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂದ್ರು. ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳು ಹೇಳಿದ್ದು. ಖಂಡಿತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೆ. ನನ್ನ ಪಕ್ಷಕ್ಕೆ ಏನೇನು ಬೇಕೋ ಎಲ್ಲ ಚರ್ಚೆ ಮಾಡಿರ್ತೀನಿ. ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡ್ರು. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ ಬಿಜೆಪಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ಅದು ಅವತ್ತೇ ನಮ್ಗೆ ಹೇಳಿದ್ದಾರೆ, ಹಿಂದಿನೂ ಕೂಡ ಮಾಡಿದ್ದಾರೆ. ಆ ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ. ಕೆಲವು ವಾಸ್ತವಾಂಶ ಏನು ನಡೆದಿದೆ ಅಂತ ಹೇಳಿದ್ದೇನೆ. ನಾನು ಇವೆಲ್ಲ ವಿವರಣೆಯನ್ನು ಮಾಡಿದ್ದೇನೆ. ಪ್ರಕರಣ ಇಲ್ಲ ರೀ. ಸೆಂಟ್ರಲ್ ಮಿನಿಸ್ಟರ್ಸ್ ಮೇಲೆ ಇಲ್ವಾ ಕೇಸು? ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ? ಮಂತ್ರಿಗಳ ಮೇಲೆ ಕೇಸ್ ಇಲ್ವಾ? ಎಸ್ ಟಿ ಸೀಟ್ಸ್ ಎಲ್ಲ ನಾವೇ ಗೆದ್ದು ಬಿಟ್ಟಿದ್ದೀವಿ ಅಂತ ಪಾಪ ಅವ್ರ ಕೈಲಿ ಬಿಜೆಪಿಯವರು ತಡ್ಕೊಳಕ್ಕಾಗ್ತಾ ಇಲ್ಲ. ಪಾದಯಾತ್ರೆ ಮಾಡೋಣ ಬೇಡನಕ್ಕಾಗ್ತದ. ಬಟ್ ಏನಪ್ಪಾ ಅಂದ್ರೆ ಅಸೆಂಬ್ಲಿಲಿ ಒಂದು ಕ್ವಶನ್, ಒಂದು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳೋಷ್ಟು ಸೌಜನ್ಯ ಬಿಜೆಪಿಯವ್ರಿಗೆ, NDA ಅವ್ರಿಗೆ ಇರಲಿಲ್ಲ. ಅದರದ್ದು ಬೇರೆ ಬೇರೆ ಹಗರಣ, ಬೋವಿ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣಗಳನ್ನ ನಾನು ಅದೆಲ್ಲ ಓದಬೇಕಾಯ್ತಲ್ಲ. ಅದು ಅವ್ರಿಗೆಲ್ಲ ಭಯ ಬಂದ್ಬಿಟ್ಟು ಅದನ್ನು ಅಸೆಂಬ್ಲಿ ನಡೀಬಾರ್ದು ಅಂತ ಗಲಾಟೆ ಮಾಡ್ಕೊಂಡು ಹೋದ್ರು. ಈಗ ನಡೀತಾ ಇರುವ ಚರ್ಚೆಯಂತೆಯೇ ನಾಗೇಂದ್ರ ರಾಜೀನಾಮೆ ಕೊಟ್ರೆ ಅಥವಾ ನಾಗೇಂದ್ರರಿಂದ ರಾಜೀನಾಮೆ ಪಡೆದ್ರೆ ಅನ್ನಪೂರ್ಣ ತುಕಾರಾಮ್ ಅವರು ಕ್ಯಾಬಿನೆಟ್ಗೆ ಬರಬಹುದು. ಮಹಿಳಾ ಕೋಟಾದಲ್ಲಿ ಒಬ್ಬ ಮಹಿಳೆ ಕ್ಯಾಬಿನೆಟ್ಗೆ ಬಂದಂಗಾಗತ್ತೆ, ಬಳ್ಳಾರಿಯಿಂದ ಮತ್ತೊಬ್ಬ ಸಚಿವರಾದಂಗಾಗತ್ತೆ. ಎಸ್ಟಿ ಸಮುದಾಯಕ್ಕೂ ಅನ್ಯಾಯ ಆದಂಗಾಗೋದಿಲ್ಲ.
ಆಗ ಸಿದ್ದರಾಮಯ್ಯನವರು ಬಯಸ್ತಾ ಇರುವ ಹಾಗೆ ಬಸವರಾಜ ಶಿವಣ್ಣವರವರನ್ನು ಕ್ಯಾಬಿನೆಟ್ಗೆ ತಗೋಬಹುದು. ಎಲ್ಲ ಸಮಸ್ಯೆಗಳಿಗೂ ಏಕೈಕ ಪರಿಹಾರ ನಾಗೇಂದ್ರರ ರಾಜೀನಾಮೆಯಂತೆ ಕಾಣಿಸ್ತಾ ಇದೆ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಕುತ್ಕೊಂಡಿದ್ದಾರೆ. ನಿನ್ನೆ ಸಂಜೆನೆ ಹೋಗಿದ್ದಾರೆ. ನಾಗೇಂದ್ರರ ಬದಲು ಕಂಪ್ಲಿ ಗಣೇಶರನ್ನ ಕ್ಯಾಬಿನೆಟ್ ತೆಗೆದುಕೊಳ್ಳೋದಕ್ಕೆ ಲಾಬಿ ಮಾಡ್ತಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಇವತ್ತು ಆ ಸುದ್ದಿ ಅಪ್ಡೇಟ್ ಆಗ್ತಾ ಇದೆ. ನಾಗೇಂದ್ರರನ್ನ ಕ್ಯಾಬಿನೆಟ್ನಲ್ಲಿ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅಂತ. ಇವತ್ತು ಬೆಳಗ್ಗೆ 7 ಗಂಟೆ ಫ್ಲೈಟ್ನಲ್ಲಿ ಮುಖ್ಯಮಂತ್ರಿಗಳ ದಿಲ್ಲಿಗೆ ಹೋಗಿದ್ದು, ನಿನ್ನೆ ಸಂಜೆ 5 ಗಂಟೆಗೆ ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿಗೆ ಹೋಗಿದ್ದಾರೆ. DK ಶಿವಕುಮಾರ್ ಅವರ ಬೆನ್ನಿಗೆ ಸಚಿವ ನಾಗೇಂದ್ರರು ದಿಲ್ಲಿಗೆ ಹೋಗಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡುದು, ದಿನಕ್ಕೆ 1500 ಸಲ ಘೋಷಣೆ ಕೂಗಿದ್ದೀವಿ, ರಾಜೀನಾಮೆ ಒಂದೇ ದಾರಿ, ನಾಗೇಂದ್ರನ ಮನೆಗೆ ಕಳಿಸೋದು ಅಂತ ದೇವರೇ ತೀರ್ಮಾನ ಮಾಡಿದ್ದಾನೆ, ರಾಜೀನಾಮೆ ಕೊಡದೆ ಹೋದ್ರೆ ಹೋರಾಟ ಮುಂದುವರಿಸ್ತೀವಿ ಅಂದ್ರು ಆರ್ ಅಶೋಕ್. ಬಿಜೆಪಿ ನಾಯಕರು ವಿಧಾನಸಭೆಯ ಅಮೂಲ್ಯ ಸಮಯ ಹಾಳು ಮಾಡಿದ್ರು. ಪಾದಯಾತ್ರೆ ಮಾಡ್ತಾರಂತೆ, ಕಾಲು ನೋವಾದ್ರೆ ನಾವು ನೋಡಿಕೊಳ್ತೀವಿ ಅಂತ ಆರೋಗ್ಯ ಸಚಿವ ಖಾದರ್ ಹೇಳಿದ. ನಾವೆಲ್ಲರೂ ಕೂಡ ಪ್ರತಿದಿನ ಒಂದು ನಾಗೇಂದ್ರ ರಾಜೀನಾಮೆ ಅಂತಲೇ ಒಂದು 1500 ಸರಿ ಕೂಗಿದ್ರು ಪ್ರತಿದಿನನೂ. ನನಗನ್ಸ್ತತೆ ಇಷ್ಟೆಲ್ಲ ನಾಮಾರ್ಚನೆ ಮಾಡಿದ್ಮೇಲೆ ರಾಜೀನಾಮೆ ಆಗೇ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ 100ಕ್ಕೆ 100%. ಇಷ್ಟೆಲ್ಲ ಧರಣಿ ಹೋರಾಟ ಆದಮೇಲೆ ನಾನು DK ಶಿವಕುಮಾರ್ ಕೇಳ್ತೀನಿ, ಸಿದ್ದರಾಮಯ್ಯ ತೆಗೆದಾಕಿದ್ರಲ್ಲಪ್ಪ, ಅವ್ರನ್ನ ಮತ್ತೆ ಕ್ಯಾಬಿನೆಟ್ಟಲ್ಲಿ ಸೇರಿಸ್ಕೊಳಕ್ಕೆ ಏನಂತ ಗನಂದಾರಿ ಕೆಲಸ ಮಾಡಿದ್ರು ಹೇಳಿ, ಸರಿಯಾದಂಥ ಒಂದು ಕಾರಣ ಕೊಡಿ ಅವ್ನು ಸೇರಿಸ್ಕೊಳಕ್ಕೆ. ಅವನೇನು ಅಣ್ಣ ಹಜಾರೇನಾ? ಈಶ್ವರಪ್ಪ ಘಟನೆ ಆದಾಗ ನಾವು ಇಮಿಡಿಯೇಟಾಗಿ ರಾಜೀನಾಮೆ ಕೊಟ್ಟರು ಈಶ್ವರಪ್ಪನವರು. ಲಕ್ಷ್ಮಣ ಸವದಿ ಅವರು ಇದು ವಿಚಾರವಾಗಿ ಮೊಬೈಲ್ ನೋಡಿದ್ರು ಅಂತ ಇದೇ ಕಾಂಗ್ರೆಸ್ ಅವ್ರು ಗಲಾಟೆ ಮಾಡಿದ್ರು. ನಾವು 3 ಜನ ಮಂತ್ರಿನ ಒಂದೇ ಸರಿ ತೆಗೆದಾಕಿದ್ರಿ. ಈ ಬಾರಿ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ. ನಾಗೇಂದ್ರ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಮಾಡಿಲ್ಲ ಅಂದರೆ ಮುಂದಿನ ಅಧಿವೇಶನಲ್ಲೂ ಬಿಡಲ್ಲ. ನಾವು ಮುಖ್ಯಮಂತ್ರಿ ಮನೆಗೂ ಮುತ್ತಿಗೆ ಹಾಕ್ತೀರಿ, ಬಿಡಲ್ಲ. ಇವ್ರು ಕೊಡಲಿಲ್ಲ ಅಂದ್ರೆ ದೇವರೇ ಡಿಸೈಡ್ ಮಾಡಿಬಿಟ್ಟವ್ರು, ಇವ್ರು ಮನೆಗೆ ಕಳಿಸ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ ಅಷ್ಟು ಸರಿ ಕೂಗಿದ್ದೀರಿ. ದೇವ್ರ ಹೆಸರು ಅಷ್ಟು ಸರಿ ಕೂಗಿಲ್ಲ. ಅಷ್ಟು ಸರಿ ವಿಧಾನಸಭೆ ಒಳಗಡೆ ನಮ್ಮ ಎಲ್ಲ ಶಾಸಕರು ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ, ಅಷ್ಟು ಕೂಗಿದ್ದೀರಿ ನಾವು. ಈಗ ದೇವರಿಗಿಂತಲೂ ಜಾಸ್ತಿ ನಾಗೇಂದ್ರನ ಹೆಸರನ್ನು ಪ್ರತಿಪಕ್ಷದವರು ಹೇಳಲಿಕ್ಕೆ ಅದು ದೇವರೇ ಅವರಿಗೆ ಮನಸ್ಸು ಕೊಟ್ಟದ್ದು. ಎರಡನೇದು ಪ್ರತಿಭಟನೆ ನಮ್ಮ ಪ್ರಜಾಪ್ರಭುತ್ವದ ಸೌಂದರ್ಯ. ಆ ಪ್ರತಿಭಟನೆ ಮಾಡಬೇಡಿ ಅಂತ ಯಾರು ಹೇಳ್ತಾರೆ? ಇವರಿಗೆ ಮಾಡಲಿ. ಅದು ವಿಧಾನಸಭೆಯನ್ನು ರಾಜಕೀಯದ ಪ್ರತಿಭಟನೆ ವೇದಿಕೆಯನ್ನಾಗಿ ಮಾಡಿದ್ದು ತಪ್ಪು.
ಅದು ಜನ ಶ್ರಮಿಸುವುದಿಲ್ಲ. ಬರೇ ಸಮಯವನ್ನು ಹಾಳು ಮಾಡಿದ ಮಾತ್ರ ಅಲ್ಲದೆ ಇದರಿಂದ ಯಾರಿಗೆ ಪ್ರಯೋಜನ ಆಗಿದೆ? ಅದಕ್ಕಾಗಿ ಬಿಜೆಪಿಯವರು ಅಧಿವೇಶನ ನಡೆಸದೆ ಸಾಮಾಜಿಕವಾದ ವಂಚನೆ ಈ ರಾಜ್ಯದ ಜನತೆಗೆ ಇವತ್ತು ಮಾಡಿದ್ದಾರೆ. ಇನ್ನು ಹೊರಗಡೆ 500 ಅಲ್ಲ 1,000 ಕಿಲೋಮೀಟರ್ ಪಾದಯಾತ್ರೆ ಆಗಲಿ, ಆರೋಗ್ಯಕ್ಕೆ ಪೂರ ಹೆಚ್ಚು ಕಮ್ಮಿ ಆದರೆ ಕಂಪ್ಲೀಟ್ ಇವರ ವ್ಯವಸ್ಥೆ ನಾನು ಆರೋಗ್ಯ ಇಲಾಖೆ ನೋಡಿಕೊಳ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.